ಇವತ್ತು ಈ ಮುಳುಬಾಗಿಲು ಬಂದ ವಿಶೇಷ ಏನು ಅಂದ್ರೆ ಈ ರೇಣುಕಾ ಎಲ್ಲಮ್ಮ ಎಷ್ಟದು 15ನೇ ವರ್ಷದ ಜೀರ್ಣೋದ್ಧಾರ ವಾರ್ಷಿಕೋತ್ಸವ ವರ್ಷ ಮಾಡ್ತಾರೆ. ನಮ್ಮ ಅಯ್ಯಪ್ಪ ಅವರ ಟೀಮ್ ಎಲ್ಲ ಸೇರ್ಕೊಂಡು ನನಗೆ ಬಂದು ಕರೆದ್ರು, ಮನೆಗೆ ಬರಲೇಬೇಕು ಅಂತ ಬಂದೆ. ಈಗ ಇದೊಂದು ಸೀಸನ್ನು, ಎಲ್ಲ ಕಡೆ ಊರ ಹಬ್ಬಗಳು, ಆ ಕರಗಗಳು, ಆಮೇಲೆ ಜೀರ್ಣೋದ್ಧಾರಗಳು, ಪೂಜೆಗಳು, ಆಮೇಲೆ ಊಟಗಳು ನಡೀತಾನೆ ಇದೆ. ಇವತ್ತು ನಂಗೆ 4-5 ಕಡೆ ಊಟಕ್ಕೆ ಹೋಗ್ಬೇಕು. ಅದಕ್ಕೆ ನಾನು ಇಲ್ಲಿ ಕರೆದಾರೆ, ಸುಮಾರು ಜನ ಹೋಗಲ್ಲ. ಬೆಂಗಳೂರಲ್ಲಿ ಒಂದು ಅಣ್ಣಮ್ಮ ಜಾತ್ರೆ ಇದೆ, ಗರುಡೇಶ್ವರ ಪಳಿದೆ, ಅಲ್ಲಿ ಹೋಗ್ತೀನಿ. ಇದು ಬಹಳ ಪವರ್ಫುಲ್ ದೇವರು ನಮ್ಮ ಯಲ್ಲಮ್ಮ. ಅಂದ್ರೆ ನಮ್ಮೂರಲ್ಲೂ ಯಲ್ಲಮ್ಮ ಇದೆ, ಕರಗ ದೇವರು. ಎಲ್ಲಿ ಕರಗ ಇದೆ ನಮ್ಮೂರಲ್ಲಿ, ಬಹಳ ಪವರ್ಫುಲ್. ಚಿಕ್ಕೂರು ಅನ್ನೋದು ಊರು ದೇವತೆ ಇದು, ಊರು ದೇವರು. ಇದು ಎಲ್ಲರೂ ಮಾಡುತ್ತೆ, ದುಷ್ಟರ ಸಂಹಾರ ಮಾಡುತ್ತೆ, ಶಿಷ್ಟನ ಸಂರಕ್ಷಣೆ ಮಾಡುತ್ತೆ ಅಂತ ದೇವರು. ಎಲ್ಲ ಇಷ್ಟಪಡುವಂತ ದೇವರು ಯಲ್ಲಮ್ಮ. ಚಿಕ್ಕೂರಿಂದ ನಾನು ನೋಡುವಂತ ದೇವರು ಇದು. ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಮೊದಲು ಚಿಕ್ಕದಾಗಿತ್ತು, ಜೀರ್ಣೋದ್ಧಾರ ಬಹಳ ದೊಡ್ಡದಾಗಿ ಕಟ್ಟಿದ್ದಾರೆ. ನಾನು ಈ ದೇವಸ್ಥಾನಗಳು ಅಂತಂದ್ರೆ ಸ್ವಲ್ಪ ಸಹಾಯನೂ ಮಾಡ್ತೀನಿ. ನನ್ನ ಸ್ವಲ್ಪ ದೇವರು ಅಂದ್ರೆ ಸ್ವಲ್ಪ ಅಷ್ಟೇ ನಂಬಿಕೆ. ನನ್ನ ನಾಸ್ತಿಕ ಅಲ್ಲ, ಆಸ್ತಿಕ. ದೇವ್ರ ನಂಬಿಕೆ ನನಗೆ. ಹಾಗಾಗಿನೇ ನಾನು ದೇವರು ಈ ಮಟ್ಟಕ್ಕೆ ತಂದಿಟ್ಟಿದ್ದಾನೆ. 4 ಜನ ಸೇವೆ ಮಾಡುವಂತ ನನಗೆ ಅವಕಾಶ ದೇವರು ಕೊಟ್ಟಿದ್ದಾನೆ. ನಿಮ್ಮೆಲ್ಲರ ಸೇವೆ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು 5 ವರ್ಷ. ಏನೋ ನನಗೆ ಮಾಡಿದ್ದೀನಿ ಸ್ವಲ್ಪ ಕೆಲಸ, ಜನಗಳಿಗೆ ಇಷ್ಟವಾಗಂಗೆ ಅಂತ ನಮ್ಗೆ ಅನಿಸಿದೆ. ಸುಮಾರು ಜನ ಹೇಳ್ತಾರೆ, ನೀವು ಮಾಡಿದ್ದಾರೆ ಸರ್ ಕೆಲಸಗಾರಗಳೆಲ್ಲ ನಿಮ್ಮ ಫೀಲ್ಡಲ್ಲಿ ಅಂತ. ಅಷ್ಟೇ ಸಾಕು ನನಗೆ, ಇನ್ನೇನು ಬೇಕಾಗಿಲ್ಲ. ಜನಗಳು ನನ್ನ ಹೇಳ್ತಾರಲ್ಲ, ಒಳ್ಳೆ ಕೆಲಸವಾಗಿದೆ ನಿಮ್ಮ ಕಾಲದಲ್ಲಿ ಅಂತ, ಅಷ್ಟೇ ಸಾಕು. ಯಾರೇ ಆಗಲಿ ಒಂದು ಅವಕಾಶ ಸಿಕ್ಕಿದಾಗ ಜನಗಳ ಸೇವೆ ಮಾಡೋದು ಮಾಡ್ಬೇಕು. 5 ವರ್ಷ ದೇವರು ಕೊಡ್ತಾ ಅನುಕೂಲ. 5 ವರ್ಷ ನಾಟ್ ಎ ಸ್ಮಾಲ್ ಪೀರಿಯಡ್. ಅಷ್ಟು ದಿವಸದಲ್ಲಿ ಜನಗಳ ವಿಶ್ವಾಸ ತಗೊಂಡು ಅದು ಕಷ್ಟ ಸುಖ ಏನು ಅಂತ ಅರ್ಥಕೋಬೇಕು. ಇನ್ಯಾರಿಗೋ ಹೇಳೋದು, ನೀನು ಮಾಡಿಸೋ ನಾನು ಮಾಡಿಸೋ ಅನ್ನೋ ಬದಲು ನಾವೇ ಇನ್ವಾಲ್ವ್ಮೆಂಟ್ ಆಗಿ MLA ಆಗಿದ್ದಾಗ MLA ಅವರು ಜವಾಬ್ದಾರಿ ತಗೊಂಡು ಜವಾಬ್ದಾರಿಯ ಕೆಲಸಗಳು ಮಾಡಿದ್ರೆ ಕುಡಿಯೋ ನೀರು ತೊಂದರೆ ಇರಲ್ಲ. ರಸ್ತೆ ಚರಂಡಿಗಳು ಏನೇ ಇರಲಿ, ಸ್ಕೂಲ್ಗಳು ಜೀರ್ಣೋದ್ಧಾರ, ಆಸ್ಪತ್ರೆ ಜೀರ್ಣೋದ್ಧಾರ, ಹಾಸ್ಪಿಟಲ್ ಜೀರ್ಣೋದ್ಧಾರ ಎಲ್ಲ ಗಮನ ಹರಿಸ್ಬೇಕು. ಆಮೇಲೆ ಸಾರಿಗೆ ಸಂಪರ್ಕನೂ ಅಷ್ಟೇ ಇಂಪಾರ್ಟೆಂಟ್ ಮಕ್ಕಳಿಗೆ. ಇವೆಲ್ಲ ನೋಡ್ಬೇಕು. ಈಗ ಕರೋನಾ ಇಲ್ಲ, ಈಗ ಅದರಿಂದ ಈ ಸೆಲೆಬ್ರೇಷನ್ಸ್, ಹಬ್ಬಗಳು, ಆಚರಣೆಗಳು ನಡೀತಾ ಇದೆ. ಕರೋನಾ ಟೈಮ್ ಅಂತ ಟೈಮಲ್ಲಿ ಡೈಲಿ ನಾನು ಬರ್ತಾ ಇದೆ, ನಿಮ್ಗೆ ಗೊತ್ತಿರಬೇಕು. ಸುಮಾರು ಜನ ನಂಗೆ ಹೇಳೋರು, ಯಾಕೋ ಬೇರೆ ಮೇಲೆ ಹೇಳು, ಮನೇಲಿ ಇರೋದ್ಬಿಟ್ಟು ಯಾಕಪ್ಪ ಹೆಂಡತಿ ಮಕ್ಳು ನೀವು ಹೋಗೋರು. ಹಾಗೆಲ್ಲ ಓಡಾಡಿದ್ದಕ್ಕೆ ನಮ್ಗೊಂದು ಹೆಸರು ಬಂದಿದೆ, ನಾವೆಲ್ಲ ಬದುಕಿದ್ದೀವಿ. ಸುಮಾರು ಜನಕ್ಕೆ ಕರೋನಾ ಬಂದು ಪುನಃ ಜನ ಬಂದಿದ್ದು. ಮುಂದೆ ಅಂತ ಕರೋನಾ ಅಂತ ಕೆಟ್ಟ ಕಾಯಿಲೆ ದಯವಿಟ್ಟು ಬರಬಾರ್ದು ಅಂತ ದೇವರಲ್ಲಿ ನಾನು ಕೇಳ್ಕೊಂತ, ನಮ್ಮ ಸಮಸ್ತ ಮುಳುಬಾಗಿಲು ಜನತೆಗೆ ಈ ಸಾರಿ ಒಳ್ಳೆ ಬೆಳೆ ಆಗಲಿ, ಒಳ್ಳೆ ಮಳೆ ಆಗಲಿ, ನೀರಿಗೆ ಏನಕ್ಕೂ ಊಟಕ್ಕೆ ತೊಂದರೆ ಆಗದಂಗೆ ದೇವರು ಅನುಗ್ರಹ ಮಾಡಲಿ. ನಿಮಗೆಲ್ಲಾನು ದೇವರು ಅನುಗ್ರಹ ಇದೆ ಅಂತ ಆಶಿಸುತ್ತಾ, ನಾನು ಇಲ್ಲಿ ಕರೆದು, ಇವರು ನಮ್ಮ ಅಯ್ಯಪ್ಪ ಒಂದು ಟೀಮ್ ಅವರು ನನ್ನ ಕರೆದು ಇಲ್ಲಿ ದೇವರ ದರ್ಶನಕ್ಕೆ ಮಾಡಿ ಸನ್ಮಾನ ಮಾಡಿದ್ದಾರೆ. ಅವರು ನಾನು ಚಿರಋಣಿ. ಮುಂದಿನ ವರ್ಷನೂ ಸಾಧ್ಯವಾದರೆ ನಾನು ಬರ್ತೀನಿ ಅಂತ ಹೇಳ್ತಾ ನಿಮ್ಗೆಲ್ಲ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಅದೇ ಜನಗಳೆಲ್ಲ ಆರೋಗ್ಯ ಕೊಡಿ, ಐಶ್ವರ್ಯ ಕೊಡಿ, ಏನೋ ಗಲಾಟೆ ಬೇಡ. ನಾನು ವೈಯಕ್ತಿಕವಾಗಿ ಎಲ್ಲರೂ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ಬೇಕು ಅಂತ ಅಷ್ಟೇ.